ಇವತ್ತು ಬಿಗ್ ಬಾಸ್ ಉಗ್ರಂ ಮಂಜಣ್ಣ ಜೊತೆ ಕಲಂಗಡಿ ತಿನ್ನೋ ಖುಷಿ ನನಗೆ ಸಿಕ್ತು. ರಾತ್ರಿ ಅವ್ರ ಮನೆಯಲ್ಲೇ ಮಲ್ಕೊಂಡಿದ್ದೆ. ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗ್ಬಿಟ್ಟು ಈ ಕಡೆ ಬಟ್ಟೆಗಳು ನೋಡಿದೆ. ನನಗೆ ಯಾವುದೋ ಕೂಡ ಅಡ್ಜಸ್ಟ್ ಆಗಿಲ್ಲ. ನಾನು ನೋಡಕ ಇರುವೆ ತರ ಇದ್ದೀನಿ, ಅದಕ್ಕೆ ಬಟ್ಟೆಗಳು ಅಡ್ಜಸ್ಟ್ ಆಗಿಲ್ಲ. ಅದಕ್ಕೋಸ್ಕರ ಬುಕ್ ಮಾಡ್ಬಿಟ್ಟು ಅಣ್ಣ ಕೂಡ ತರಿಸಿದ್ರು. ಅದೇ ತರ ದೇವ್ರ ಮನೆಗೆ ಹೋಗ್ಬಿಟ್ಟು ಆಶೀರ್ವಾದ ಕೂಡ ಪಡ್ಕೊಂಡು ಟೈಮ್ ನೋಡಿದ್ರೆ 9 ಗಂಟೆ ಆಗಿತ್ತು. ಟಿಫನ್ ಕೂಡ ಬಂದಿತ್ತು. ನಾನು ಅಣ್ಣ ಹೊಟ್ಟೆ ತುಂಬಾ ಟಿಫನ್ ಕೂಡ ತಿಂದ್ರೆ ಹಂಗೆ ಜ್ಯೂಸ್ ಕೂಡ ತರಿಸಿದ್ದು. ಜ್ಯೂಸ್ ಎಲ್ಲ ಕುಡ್ಕೊಂಡು ಈ ಕಡೆ ತಿರ್ ನೋಡಿದ್ರೆ ಒಳ್ಳೊಳ್ಳೆ ಪ್ರಶಸ್ತಿ ಕೂಡ ಬಂದಿತ್ತು. ಈ ಪ್ರಶಸ್ತಿ ಪಡ್ಕೊಳಕ ತುಂಬಾ ಕಷ್ಟಪಟ್ಟು ಮೇಲೆ ಬಂದವ್ರೆ. ಒಬ್ಬ ರೈತನಾಗಿ ಅಂತ ಹೇಳಕ ಇಷ್ಟಪಡ್ತೀನಿ. ಇವ್ರದ್ದು ನಮ್ಮೂರ್ ಪಕ್ಕನೆ ಚೆನ್ನಳ್ಳಿ ಗ್ರಾಮ, ನಮ್ಮ ಉಗ್ರಂ ಮಂಜಣ್ಣದು. ಟೈಮ್ ನೋಡಿದ್ರೆ 6 ಗಂಟೆ ಕೂಡ ಆಗಿತ್ತು. ನಾನು ಇಬ್ರು ಫ್ರೆಶ್ ಅಪ್ ಆಗ್ಬಿಟ್ಟಿದ್ದೆ. ಕಾರ್ ಎತ್ಕೊಂಡು ನಾವು ಬಂದಿದ್ದೆ ಜೆಪಿ ನಗರದಲ್ಲಿರುವ ಸಿದ್ದೇಶ್ವರ ಥಿಯೇಟರ್ ಬರ್ಬೇಕಾಗಿತ್ತು. ಯಾಕಂತಂದ್ರೆ ಅಣ್ಣದು ಇವತ್ತು ಫಿಲಂ ರಿಲೀಸ್ ಆಗಿತ್ತು. ಯಾವ್ದಪ್ಪ ಅಂದ್ರೆ ಜಂಗಲ್ ಮಂಗಲ್. ಟೈಮ್ ನೋಡಿದ್ರೆ 7:15 ಕೂಡ ಆಗಿತ್ತು. ಜನಸಾಗರನೇ ಸೇರಿದ್ರು. ಅಷ್ಟು ಯಾವ್ದಣ್ಣ ಮೂವಿ ಅಣ್ಣ ಅವ್ರದಂತ ನೀವು ಕೇಳಿದ್ರೆ ಜಂಗಲ್ ಮಂಗಲ್ ಫಿಲಂ ರಿಲೀಸ್ ಆಗ್ತಿರೋದು ಸಿದ್ದೇಶ್ವರ ಥಿಯೇಟರ್ ಅಲ್ಲಿ. ಇನ್ನು ನೀವು ಯಾರ್ಯಾರ ನೋಡಿಲ್ಲ ಒಂದ್ಸಲಿ ನೋಡಿ, ಸೂಪರ್ ಆಗೈತೆ ಮೂವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದೇ ತರ ಪಟಾಕಿ ಸಂಭ್ರಮ ಎಲ್ಲ ಮಾಡಿ ಹಂಗೆ ಹೀರೋಯಿನ್ ಕೂಡ ಬಂದಿದ್ರು. ಅವ್ರ ಜೊತೆ ಕೇಕ್ ಎಲ್ಲ ಸೆಲೆಬ್ರೇಷನ್ ಕೂಡ ಮಾಡಿದ್ರು. ಒಬ್ಬ ರೈತ ಮಗನ ಒಂದು ಫಿಲಂ ಅಲ್ಲಿ ಆಕ್ಟ್ ಮಾಡಿದ್ದೇನೆ ಅಂದ್ರೆ ನಿಮ್ ಸಪೋರ್ಟ್ ಯಾವಾಗಲೂ ಇರಬೇಕು. ರೈತರ ಮಕ್ಕಳನ್ನ ಬೆಳೆಸಬೇಕಂತ ಹೇಳಕ್ ಇಷ್ಟಪಡ್ತೀನಿ. ಅದೇ ತರ ಮೂವಿ ಟೈಮ್ ಆಯ್ತು ಅಂತ ಅಣ್ಣವ್ರು ಕೂಡ ಹೋಗಿದ್ರು. ನಾನು ಕೂಡ ಅವ್ರ ಹಿಂದೆ ಹೋಗಿ ಫಿಲಂ ಕೂಡ ನೋಡಿದೆ. ಫಿಲಂ ಅಲ್ಲಿ ನನಗೆ ಈ ಸೀನ್ ಕೂಡ ಮಸ್ತಾಗಿ ಇಷ್ಟ ಆಯ್ತು. ನೀವು ನೋಡಿ, ಇದರಲ್ಲಿ ದೊಡ್ಡವರೆಲ್ಲ ಇನ್ವಾಲ್ವ್ ಆಗವ್ರೆ. ನಾನು 2-3 ದಿವಸದಿಂದ ಉಗ್ರಂ ಮಂಜಣ್ಣ ಅವ್ರ ಮನೇಲಿ ಕೂಡ ಇದ್ದೆ. ಸ್ವಂತ ತಮ್ಮನ ತರ ಕೂಡ ನೋಡ್ಕೊಂಡ್ರು. ಅವ್ರ ಪ್ರೀತಿಗೆ ಯಾವತ್ತೂ ನಾವು ಬೆಲೆ ಕಟ್ಟಕ್ಕಾಗಲ್ಲ ಅಂತ ಕೂಡ ಅನಿಸ್ತು. ಫಿಲಮ್ ಎಲ್ಲ ಮೂವಿ ಎಲ್ಲ ಮುಗಿಸ್ಕೊಂಡು ಬರೋ ಟೈಮಲ್ಲಿ ನನಗೆ ಯಾವ ಊಟ ಬೇಕೋ ಯಾವ ಊಟ ಕೂಡ ಕೊಡಿಸಿ ಮನೆ ಕಡೆ ಬರೋಕೆ ಟೈಮ್ ನೋಡಿದೆ 12:43 ಕೂಡ ಆಗಿತ್ತು. ಸರಿ ಮುಟ್ಟಿದ್ದು ಮನೆ ಕಡೆ ಕೂಡ ಬಂದೆ. ಇವತ್ತಿನ ಕತೆ ಇಷ್ಟು. ನಾಳೆ ಸಿಗ್ತೀನಿ ಉಗ್ರಂ ಮಂಜಣ್ಣ ಜೊತೆ ನೆಕ್ಸ್ಟ್.